ಕೂಡ್ಲಿಗಿ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ರಿಂದ ಶಿಕ್ಷಕರಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಎಸ್.ಎ.ವಿ.ಟಿ. ಕಾಲೇಜ್ ಸಭಾಂಗಣದಲ್ಲಿ ಮೇ 25ರಂದು ಪ್ರೌಢ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ ಇವರು ಕ್ಷೇತ್ರದ ಎಲ್ಲಾ ಪ್ರೌಢಶಾಲಾ ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಇಲಾಖಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಗಣನೀಯ ಪ್ರಮಾಣದಲ್ಲಿ ಅಂಕ ಪಡೆದು ತಾಲೂಕಿಗೆ ಕೀರ್ತಿ ತಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬೃಹತ್ ಪ್ರಮಾಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಸಹ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಎಲ್ಲರೂ ಸಕಾರಾತ್ಮಕ ಮನೋಭಾವ ಹೊಂದಬೇಕಿದೆ, ಅಂದಾಗ ಮಾತ್ರ ಸರ್ವತೋಮು ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ ಬೇವೂರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ಮುಖ್ಯ ಅತಿಥಿಗಳಾಗಿದ್ದ ಪ್ರೌಢಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ವೆಂಕಟೇಶ ರಾಮಚಂದ್ರಪ್ಪ ಹಾಗೂ ಎಸ್ಎಸ್ಎಲ್ಸಿ ಜಿಲ್ಲಾ ನೋಡಲ್ ಅಧಿಕಾರಿ ಹುಲಿಬಂಡಿ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೂಡ್ಲಿಗಿ ಹಿರೇಮಠ ಶಾಸಕ ಪ್ರಶಾಂತ್ ಸಾಗರ ಸ್ವಾಮೀಜಿಯವರು ವಹಿಸಿಕೊಳ್ಳುವ ಮೂಲಕ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ವರದಿ ವಿ.ಜಿ. ವೃಷಭೇಂದ್ರ ಕೂಡ್ಲಿಗಿ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಅವರು ಗಮನಿಸಿಲ್ಲ, ಅವರು ಬಹಳ ಸೀರಿಯಸ್ ಆಗಿದ್ರು, ಬಟ್ ಆದ್ರೆ ಶಿಕ್ಷಣದ ಜೊತೆಗೆ ಶಾಸಕರ ಮಾತು ಹೇಳಿದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸುವುದರ ಜೊತೆಗೆ ಅವರಿಗೆ ನೈತಿಕ ಶಿಕ್ಷಣವನ್ನು ಕೂಡ ಹೇಳ್ಕೊಡ್ಬೇಕಾಗಿದೆ. ನಿರ್ಮಾಣದಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ಅಥವಾ ಯಾರು ಬೈದರೆ, ಅವರಾಜ್ಯ ಶಬ್ದಗಳಿಂದ ಬೈದರೆ, ಹೊಡೆದಾಡಿದ್ರೆ ನಮ್ಮ ಹಲವಾರು ಶಿಕ್ಷಕರು ಅದನ್ನ ಏನು ತೆರೆಗೆ ಹಾಕೋಲ್ಲ, ಸುಮ್ಮನೆ ಬಿಡ್ತಾರೆ. ಆದ್ರೆ ಅದನ್ನ ತಿಳಿ ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳೋದು ಯಾಕೆ ಹೇಳಿದೆ ಅಂತ ಅದು ನಿಮ್ಮ ಕೈಗಿದೆ. ಅದಕ್ಕೆ ಶಾಸಕರು ಅದನ್ನು ಗಮನಿಸಿ ಆ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳು ಈಗ ನಾನು ಎಲೆಕ್ಷನ್ಗೆ ಮುಂಚೆ ಪ್ರತಿಯೊಂದು ಕ್ಯಾಂಪ್ಗೆ ನಾನು ಒಂದಿಸಲು ಹೋಗಿ ಕರೆದಿಲ್ಲ, ಫೋನ್ ಮಾಡಿದ್ರೆ ಸಾಕು ಬಂದು ನನ್ನ ಜೊತೆಗಿದ್ರು. ಎಲೆಕ್ಷನ್ ಆದ್ಮೇಲೆ ಒಂದಿನ 2 ಸಲ ಮಠಕ್ಕೆ ಹೋಗಿದ್ದೀನಿ, ಒಂದಿನ 2 ಸಲ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ನನಗೆ ಸಮಯನೇ ಆಗೋದಿಲ್ಲ. ನನಗೆ ಏನಾದರೂ ಒಂದು ಕೆಲಸ ಹಚ್ಕೊಂಡ್ರೆ ಮುಖ್ಯವಾಗಿ ಬಿಡೋದಿಲ್ಲ, ತುಂಬ ಫೋಕಸ್ ತೆಗಿತೀನಿ. ನಾನು ಜೊತೆಗೆ ಏನಾದ್ರು ಸುತ್ತಮುತ್ತಲಿರೋದು ಮಾಡ್ಬಿಡ್ತೀನಿ ಅಂತ ಒಂದು ನಮ್ಮ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡು ಮತ್ತೆ ನಮ್ಮ ವಿಜಯನಗರ ಜಿಲ್ಲೆ ಸಾಮಾಜಿಕ ಸಂಬಂಧ ಕಳೆದುಕೊಂಡಿದೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷಪಡ್ತೇನೆ. ಕಳೆದ ವರ್ಷದ ಸಾಮಾನ್ಯವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಇಲಾಖೆ ಹಾಕಿಕೊಳ್ಳುವುದರ ಮೂಲಕ ಈ ಒಂದು ಫಲಿತಾಂಶ ಬರಲಿಕ್ಕೆ ಮೂಲ ಕಾರಣವಾಗಿದೆ. ಆಯಾ ತಾಲೂಕುಗಳ ವಿಧಾನಸಭಾ ಇಲ್ಲಿ ಬಹುಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು, ಇಲ್ಲಿ ನಾವು ಎಷ್ಟು ನಾವು ಯಾರು ಏನು ಬೇಜಾರಾಗ ಬೇಜಾರಾಗಿದೆ ಅಂದ್ರೆ ಒಳ್ಳೆ ಶಿಕ್ಷಣದ ಕೊರತೆ ಇಲ್ಲ. ಪಾಪ ಇವ್ರ ಪರಿಸ್ಥಿತಿಯಲ್ಲಿ ಆಗಿರಲ್ಲ, ಇವರು ಮಕ್ಕಳು ಒಳ್ಳೆ ಶಿಕ್ಷಣ ಕೊರತೆ ಆಗಲಿ, ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಇವರು ಮನೋರಂಜನಾಗಿ ಇವರು ಒಳ್ಳೆಯ ಸಮಾಜಕ್ಕೆ ಕೊಡುಗೆ ಕೊಡುತ್ತಾರೆ ಆಗಿರ್ಬೋದಿತ್ತಲ್ಲ ಅಂತೇಳಿ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಬಹಳ ಒಳ್ಳೆಯ ಮುನ್ನುಡಿ ತಾವೆಲ್ಲರೂ ನಮ್ಮ ತಾಲೂಕು ಇಡೀ ರಾಜ್ಯದಲ್ಲಿ ಮಾಡುವಂತಹ ಕೆಲಸ ನಿಮ್ಮಲ್ಲಿದ್ದಾಗಿದೆ. ಸೊ ನಿಮ್ಮ ಇದು ನಾನೇನು ಹೆಚ್ಚಿಗೆ ಶ್ರಮ ಪಟ್ಟಿಲ್ಲ, ಏನೇನು ನಮ್ಮ ಬಿಡಿಯವರು ಡಿಪಿಯವರು ಮತ್ತೆ ನಮ್ಮ ಸರ್ಕಾರ ನಿಮ್ಗೆ ಏನು ಸಹಕಾರ ಬೇಕು ಅದು ಕೊಟ್ಟಿದೆ. ಅದಕ್ಕೆ ಒಂದು ಮನಸ್ಸಾಗಿಸಿದ ನಿಮ್ಮ ಪ್ರೀತಿಯಿಂದ ಮತ್ತೆ ನಿಮ್ಮ ಬದ್ಧತೆಯಿಂದ ಇವತ್ತು ನಮ್ಮ ತಾಲೂಕಿಗೆ ತುಂಬಾ ಗೌರವಕರ ಕೆಲಸ ಮಾಡಿದ. ಅದಕ್ಕೋಸ್ಕರ ನಿಮಗೆ ಗೌರವಪೂರ್ವಕ ನಮನಗಳು ಮತ್ತು ಧನ್ಯವಾದಗಳನ್ನು ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಹೋದ ವರ್ಷ ನಡೆಸಿದ್ರು 10 ವರ್ಷ ಸೇಮ್ ಶಿಕ್ಷಣಕ್ಕೆ ಇವತ್ತು ಮಾಡಿದ್ರು. ಸೊ ನೀವು ನಮಗೆ
ನಾನು ಯಾವಾಗ ಹೇಳ್ತೀನಿ ಎಲ್ಲ ಈಗ ನೆಕ್ಸ್ಟ್ ಸೆನ್ಸಸ್ ಮಾಡೋದು ನೀವೇ, ನೆಕ್ಸ್ಟ್ ನಮ್ಮ SIR ಬರ್ತದೆ ಅದು ಮಾಡೋದು ನೀವೇ, ನಮ್ಮ ಓಟಿಗೂ ಓಟ್ ಹಾಕ್ಸೋದು ನೀವೇ, ಗೆಲ್ಸೋದು ನೀವೇ, ಸೋಸೋದು ಅಂತ ಹೇಳಿದ್ದೇನೆ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ರಿಸಲ್ಟ್ ಏನ್ ಬರ್ತದೆ ಅಂತ ನೀವು ಆಗಲೇ ಗೊತ್ತಿದ್ರೆ ಗೌರವವಾಗಿ ಇಷ್ಟೊಂದು ಮಕ್ಕಳು ಉತ್ತಮ ಪರಿಸರ ಜೊತೆ, ಉತ್ತಮ ಫ್ರೆಂಡ್ಸ್ ಜೊತೆ, ಉತ್ತಮ ಸಂಪರ್ಕದ ಜೊತೆ ಬರ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಶಿಕ್ಷಣದ ಜೊತೆಗೆ ಸಾಮಾನ್ಯ ಜ್ಞಾನಗಳು ಬಹಳ ಮುಖ್ಯ ಆಗ್ತದೆ. ಸೊ ನಮ್ಮ ಶಿಕ್ಷಣಕ್ಕೆ ಬರ್ಬೇಕಂತಂದ್ರೆ ನಾವು ಎಲ್ಲ ಗೊತ್ತಿದೆ, ನಿಮಗೆಲ್ಲ ನೋಡ್ತಾ ಇದ್ದೀರಾ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ತುಂಬಾ ಶ್ರಮ ವಹಿಸಿ ನಾನು ಕೊಡುಗೆ ಕೊಡ್ತಾ ಇದ್ದೀನಿ. ಇನ್ನೂ ತುಂಬಾ ಇದೆ, ನಾವು ಹೇಳ್ತಾ ಇದ್ದೀವಿ 5% ಕೊಡುಗೆ ಇನ್ನು ಬಹಳ ಮಾಡೋದಿದೆ. ಬಟ್ ಅದಕ್ಕೆ ಅದೆಲ್ಲ ಮಾಡೋದಕ್ಕೆ ನಾವು ನಿಮ್ಮ ಕೊಡುಗೆ ಬಹಳ ಮಹತ್ವವಾಗಿರ್ತದೆ. ಸೊ ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಕು. ಯಾಕೆಂದ್ರೆ ಇವತ್ತು ಕೇವಲ ಒಂದು 300-400 ಮಕ್ಕಳಿಗೆ ಮತ್ತು ನಮ್ಮ SSLC ಮಕ್ಕಳಿಗೆ ಬಂದಿದ್ದೀರಾ. ಅದೇ ರೀತಿ LKG ಇಂದ ನಮ್ಮ ಶಿಕ್ಷಣ ಮಟ್ಟ ಬದಲಾಗಬೇಕು. ಅದಕ್ಕೋಸ್ಕರ ತುಂಬಾ ಸರ್ಕಾರಿ ಶಾಲೆಗಳಲ್ಲಿ ನಾವು LKG ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ಪ್ರೌಢ ಶಿಕ್ಷಣ ಅನ್ನೋದು ಬರೀ ಹೈಸ್ಕೂಲ್ ಹತ್ರ 8ನೇ ಕ್ಲಾಸ್ ಅಂತಂದ್ರೆ ಬರೀ ಸ್ಕೂಲಿಗೆ ಬರೋದಲ್ಲ. ನಾವು ಯಾವಾಗ ಹೇಳ್ತೀವಿ ಒಂದು ಮೆಚ್ಚೂರ್ ಆಗ್ತದೆ, ಒಂದು ಮಗು ಪ್ರೌಢಾವಸ್ಥೆಗೆ ಬಂದರು, ಮಗು 15 ವರ್ಷ ಆಗ್ತದೆ, 15 ವರ್ಷ ಆಗ್ತದೆ ಪ್ರೌಢಾವಸ್ಥೆಗೆ ಬಂದರು ಅಂತ ಹೇಳ್ತೀವಿ. ಸೊ ಪ್ರೌಢ ಶಿಕ್ಷಣ ಅಂತಂದ್ರೆ ತಲೆಗೂ ಮೆಚುರಿಟಿ ಬೇಕು, ಬರೇ ವಯಸ್ಸಿನ ಮೆಚುರಿಟಿ ಅಲ್ಲ, ತಲೆಗೂ ಮೆಚುರಿಟಿ ಬೇಕು. ಸೊ ಅಂತ ಪ್ರೌಢ ಶಾಲಾ ಮಕ್ಕಳನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಕೂತ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆ ಶಿಕ್ಷಣ ಕೊಡುವಂತ ಜವಾಬ್ದಾರಿ ಮೇಲೆ ಇರ್ತದೆ. ಅದು ಒಂದು ಮೊದಲನೇ ಮೆಟ್ಟು ಇವತ್ತು ಈ ವರ್ಷ ನೀವೆಲ್ಲ ಮಾಡಿ ತೋರಿಸಿದ್ದೀರಿ. ಸೊ ಇದನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೆ ಎಲ್ಲ ಶಾಲೆಗಳು, ನಮ್ಮ ತಾಲೂಕಿನ, ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳು ಇದೇ ರೀತಿ ಕೊಟ್ಟು ಇವತ್ತು ಒಂದು 300-400 ಜನರಿಗೆ ಸನ್ಮಾನ ಮಾಡ್ತೀವಿ. 3,000 ಜನ ಸನ್ಮಾನಷ್ಟು ನೀವು ಸಾಧನೆ ಮತ್ತೆ ಕೊಡಬೇಕು ಅಂತ ನಿಮಗೆಲ್ಲ ಹೇಳ್ತಾ, ಮತ್ತೆ ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ, ನಿಮ್ಮ ಕೊಡುಗೆ ಇದೇ ರೀತಿ ನಮ್ಮ ಕ್ಷೇತ್ರದ ಮೇಲೆ ಇದೆ ಅಂತ ಹೇಳ್ತಾ, ನಾನಂತೂ ತುಂಬಾ ಸ್ವಚ್ಛವಾಗಿ ಫೋಕಸ್ ಆಗಿದ್ದೀನಿ. ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ, ಆರೋಗ್ಯ ವ್ಯವಸ್ಥೆಯಲ್ಲಿ, ಮೂಲಭೂತ ಸೌಕರ್ಯಗಳಲ್ಲಿ ನನಗೆ ಒಂದು ಕಾರಣ ಏನಪ್ಪ ಅಂತಂದ್ರೆ ಓದಿಸ್ತೀವಿ, ಆದ್ರೆ ಉದ್ಯೋಗ ಅವಕಾಶಗಳು ದೇಶದಲ್ಲಿ ಬಹಳ ಮುಖ್ಯ ಆಗ್ತದೆ. ನನಗೆ ಬಹಳ ಅಲ್ಲಿಂದಲ್ಲಿ ಬಹಳ ಜನ ಹುಡುಗರು ಎಲ್ಲ ವರ್ಷ ಆ ಕಡೆ ನಿಂತ್ಕೊಂತಾರೆ. ಕೆಲವರು ಬರ್ಕೊಳ್ತಾರೆ, ಇಂಥ ವಿಷಯ ಮಾಡಬೇಕು, ಇಂಥ ವಿಷಯ ಮಾತಾಡ್ಬೇಕಂತಾರೆ. ವಾಟ್ಸಪ್ ಅಂತೂ ಇಲ್ಲ, ಬರ್ತಾರೆ 2-3 ವರ್ಷದಲ್ಲಿ ಅದು ಹ್ಯಾಂಗ್ ಹೋಗ್ತಾರೆ. ಅಷ್ಟು ಮೆಸೇಜಸ್ ಬರ್ತಾ ಇದೆ. ಅದರಲ್ಲಿ ಪಾಸಿಟಿವ್ ಬರ್ತದೆ, ನೆಗೆಟಿವ್ ಬರ್ತದೆ. ಆದ್ರೆ ನನ್ನ ಸಲಹೆ ಏನಂದ್ರೆ, ಈ ಹೇಳ್ಕೊಟ್ಟಿದ್ದು ಹಾಕೊಟ್ಟಿದ್ದಕ್ಕಿಂತ ಸುತ್ತಮುತ್ತ ಪರಿಸರವನ್ನು ನೋಡಿ ತಿಳಿದುಕೊಂಡು ಅದು ಹೇಗೆ ಹೇಳಬೇಕು, ಅದು ಹೇಳಷ್ಟು ಒಂದು ಒಳ್ಳೆ ಶಿಕ್ಷಣ ನನಗೆ ಸಿಕ್ಕಿದೆ. ಅಂತ ಒಂದು ಶಿಕ್ಷಣ, ಇಂಥ ಒಂದು ಹುಡುಗಿಗೆ ನನಗೂ ಸಿಕ್ಕಿದೆ ಅಂತ ನಿಜವಾಗ್ಲೂ ಒಂದು ಆಯಾಮ. ಆ ಒಂದು ನಾವೆಷ್ಟು ಸಿಕ್ಕಿದೆಯಲ್ಲ ಅನ್ನೋದಕ್ಕಿಂತ ಇವತ್ತು ನಮ್ಮ ತಾಲೂಕಿನ, ನಮ್ಮ ಕ್ಷೇತ್ರದ ಒಂದು ನೋಡಿ ಬದಲಾವಣೆ ಅನ್ನೋದು ಯಾವ ರೀತಿ ಆಗ್ತಾ ಇದೆ ಅನ್ನೋದು ಎಲ್ಲ ಇಡೀ ರಾಜ್ಯದಲ್ಲಿ. ಹುಡುಗಿ ಅಂದ್ರೆ ಹುಡುಗಿ ಅಂತಂದ್ರೆ ಅಸತೆ, ಹುಡುಗಿ ಅಂದ್ರೆ ದಾಸರ, ಹುಡುಗಿ ಅಂದ್ರೆ ಲೆಕ್ಕಿಲ್ಲ. ಈ ರೀತಿ ಎಲ್ಲ ರಂಗಗಳಲ್ಲೂ ಒಂದು ಬದಲಾವಣೆ, ಎಲ್ಲ ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲ ಆಯಾಮಗಳಲ್ಲೂ, ಎಲ್ಲ ವಿಭಾಗಗಳಲ್ಲೂ ಹುಡುಗಿಗೆ ಬಗ್ಗೆ ಕಾಸ್ತಾರ. ಆದ್ರೆ ನನಗೆ ಖುಷಿ ಏನಾಗ್ತದೆ ಅಂತಂದ್ರೆ, ನಾವು ನೆಕ್ಸ್ಟ್ ಬ್ಯಾನರ್ಗಳಲ್ಲಿ ಕೂಡಿಕೊಳ್ಳಿ ಅಷ್ಟೇ ಅಲ್ಲ, ಒಂದು ಜನರ ಮಾನಸಿಕ ಬದಲಾವಣೆ ಕೂಡ ಹುಡುಗಿಗೆ ಆಗ್ತಾ ಇದೆ. ಮತ್ತು ಒಂದು ಇಡೀ ರಾಜ್ಯ ಹುಡುಗಿಗೆ ನೋಡ್ತಾ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದು ನಾನು ಗಮನಿಸ್ತಾ ಇರೋದು ನನಗೆ ಬಹಳ ಖುಷಿ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಸಮಾಜಕ್ಕೆ ಒಂದು